ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೌನ, ಕನ್ಸಲ್ಟೆಂಟ್ ಫಿಸಿಷಿಯನ್. ಇವತ್ತು ನಾವು ದೇಹದ ಉಷ್ಣತೆ ಅಂದ್ರೆ ಬಾಡಿ ಹೀಟ್ ಬಗ್ಗೆ ಮಾತಾಡೋಣ. ತುಂಬಾ ಜನ ಪೇಷಂಟ್ಸ್ ಕಂಪ್ಲೇಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಡಾಕ್ಟ್ರೇ ನಮ್ಗೆ ಅದು ಇದು ತಿಂದ ತಕ್ಷಣ ಬಾಡಿ ಹೀಟ್ ಆಗ್ಬಿಡತ್ತೆ, ಕೆಲವೊಂದು ಆರೋಗ್ಯದಲ್ಲಿ ಏರುಪೇರು ಆಗತ್ತೆ ಅಂತ. ಇವತ್ತು ಬಾಡಿ ಹೀಟ್ ಅಂದ್ರೆ ಏನು, ಯಾಕೆ ಆಗತ್ತೆ ಅಂತ ನೋಡೋಣ. ಕೆಲವೊಂದು ಆಹಾರ ಪದಾರ್ಥಗಳು ನಮ್ಮ ದೇಹದಲ್ಲಿ ಉಷ್ಣತೆಯನ್ನ ಜಾಸ್ತಿ ಮಾಡುತ್ತೆ, ಜೀರ್ಣಕ್ರಿಯೆ ವೇಗನ ಜಾಸ್ತಿ ಮಾಡುತ್ತೆ. ಇದರಿಂದಾಗಿ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ, ಹೀಟ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಕೆಲವೊಂದು ಹಾರ್ಮೋನ್ಗಳ ಮೇಲೆ ಎಫೆಕ್ಟ್ ಆಗುತ್ತೆ, ಅಡ್ರಿನಲ್ ಇರ್ಬೋದು, ಥೈರಾಯ್ಡ್ ಇರ್ಬೋದು. ಇದರಿಂದಾಗಿ ಬಾಡಿ ಹೀಟ್ ಅಂದ್ರೆ ಉಷ್ಣತೆ ಜಾಸ್ತಿ ಆಗುತ್ತೆ. ದೇಹದಲ್ಲಿ ನೀರಿನಂಶ ಕಡಿಮೆ ಆಗೋದು, ಕಡಿಮೆ ನೀರು ಕುಡಿಯೋದು ಕೂಡ ಕಾರಣ ಇರುತ್ತೆ. ಜೊತೆಗೆ ಹೊರಗೆ ಬಿಸಿಲಿನಲ್ಲಿ ಜಾಸ್ತಿ ಕೆಲಸ ಮಾಡೋದು ಒಂದು ಕಾರಣ ಆಗುತ್ತೆ. ಕೆಲವೊಂದು ಔಷಧಿಗಳು ತಗೊಳೋದ್ರಿಂದ ಅಂದ್ರೆ ಪೇನ್ ಕಿಲ್ಲರ್ಸ್, ಆಂಟಿಬಯೋಟಿಕ್ ಕೂಡ ದೇಹದ ಹೀಟ್ ಅನ್ನ ಜಾಸ್ತಿ ಮಾಡುತ್ತೆ. ಹಾಗೇನೆ ಕೆಲವೊಂದು ಅಭ್ಯಾಸಗಳು, ಬೀಡಿ ಸಿಗರೇಟ್ ಸೇಯೋದಿರಬಹುದು, ಆಲ್ಕೋಹಾಲ್ ತಗೊಳೋದಿರಬಹುದು, ಜಾಸ್ತಿಯಾಗಿ ಕಾಫಿ ಟೀ ಕುಡಿಯೋದು ಕೂಡ ಹೀಟ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಅತಿಯಾದ ಮಾನಸಿಕ ಒತ್ತಡ, ಕೋಪ, ಚಿಂತೆ ಮಾಡೋದು, ನಿದ್ದೆ ಸರಿ ಆಗದೆ ಇರೋದು ಕೂಡ ಇದಕ್ಕೆ ಕಾರಣ ಆಗುತ್ತೆ. ಬಾಡಿ ಹೀಟ್ ಜಾಸ್ತಿ ಆದಾಗ ಏನೆಲ್ಲ ತೊಂದರೆಗಳಾಗತ್ತೆ ಅಂದ್ರೆ, ಬಾಯಿ ಹುಣ್ಣಾಗೋದು, ಬ್ಲಿಸ್ಟರ್ಸ್ ಆಗೋದು, ಅಲ್ಸರ್ಸ್ ಆಗೋದು, ನಾಲ್ಗೆ ಒಣಗೋದು, ಕೆಲವರಿಗೆ ರುಚಿ ಏರುಪೇರು ಆಗುತ್ತೆ, ಟೇಸ್ಟ್ ಸಿಗಲ್ಲ, ಹಸಿವೆ ಆಗಲ್ಲ ಅಂತ ಹೇಳ್ತಾರೆ, ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಅಂತ ಹೇಳ್ತಾರೆ. ಅಸಿಡಿಟಿ ಅಂದ್ರೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ, ಎದೆ ಉರಿ ಬರೋದು, ಎದೆ ನೋವು ಬರೋದು, ಉಬ್ಬಳಿಸಿದ ಹಾಗೆ ಆಗೋದು, ವಾಮಿಟ್ ಬಂದ ಹಾಗೆ ಆಗೋದು, ಹೊಟ್ಟೆ ನೋವು ಬರೋದು, ಹೊಟ್ಟೆ ಹಿಂಡ್ದ ಹಾಗೆ ಅನ್ಸೋದು, ಮೋಷನ್ ಗಟ್ಟಿಯಾಗಿ ಆಗೋದು, ಪೈಲ್ಸ್ ಅಥವಾ ಫಿಶರ್ ಪ್ರಾಬ್ಲಮ್ ಇರೋರಿಗೆ ಮೋಷನ್ ಅಲ್ಲಿ ರಕ್ತ ಬರೋದು. ಕೆಲವರು ಪೇಷಂಟ್ ಹೇಳ್ತಾರೆ, ಡಾಕ್ಟ್ರೇ ನಾವು ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಬಿಸಿ ಅನ್ಸತ್ತೆ, ತುಂಬಾ ಹಳದಿ ಬಣ್ಣ ಹೋಗುತ್ತೆ ಅಂತ. ಹೌದು, ಬಾಡಿ ಹೀಟ್ ಜಾಸ್ತಿ ಆದಾಗ ನಮ್ಮ ಯೂರಿನ್ ಹೈ ಕಲರ್ ಆಗಿರುತ್ತೆ. ಕೆಲವರಿಗೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿ ಬಂದಾಗೋದು, ನೋವು ಕಾಣಿಸ್ಕೊಳೋದು, ಮೂತ್ರ ಮಾಡೋ ಜಾಗ ತುರಿಕೆ ಅಂದ್ರೆ ಇಚ್ಚಿಂಗ್ ಕೂಡ ಬರುತ್ತೆ. ಪದೇ ಪದೇ ಯೂರಿನ್ ಇನ್ಫೆಕ್ಷನ್ಗಳು ಕೂಡ ಆಗುತ್ತೆ. ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಲಿ ರಿನಲ್ ಕ್ಯಾಲ್ಕುಲೈ ಅಂದ್ರೆ ಮೂತ್ರಪಿಂಡದ ಕಲ್ಲುಗಳು, ಸ್ಟೋನ್ಸ್ ಕೂಡ ಆಗತ್ತೆ. ನಮ್ಮ ಚರ್ಮದಲ್ಲಿ ಅಲ್ಲಲ್ಲಿ ಕೆಂಪು ಕೆಂಪು ಗುಳ್ಳೆಗಳಾಗೋದು, ರ್ಯಾಷಸ್ಗಳಾಗೋದು, ತುರಿಕೆ ಬರೋದು, ಮುಖದಲ್ಲಿ ಮೊಡವೆಗಳಾಗೋದು, ಕೆಂಪು ಕೆಂಪು ರ್ಯಾಷಸ್ಗಳಾಗತ್ತೆ, ಕೂದಲು ಡ್ರೈ ಅನ್ಸೋದು, ಕೂದಲು ಉದ್ರೋದು, ತುಂಬಾ ಹುಟ್ಟಾಗೋದು ಕೂಡ ಆಗತ್ತೆ. ನೀವೇನಾದ್ರೂ ಡಯಾಬಿಟಿಕ್ ಪೇಷಂಟ್ ಆಗಿದ್ರೆ ಬ್ಲಡ್ ಶುಗರ್ಸ್ ಏರುಪೇರು ಆಗತ್ತೆ. ಹಾಗೇನೆ BP ಕಂಟ್ರೋಲ್ ಕೂಡ ಕಡಿಮೆ. ಯಾವ ಆಹಾರ ಪದಾರ್ಥ ತಗೊಂಡ್ರೆ ನಮ್ಮ ದೇಹದ ಉಷ್ಣತೆ ಅಂದ್ರೆ ಬಾಡಿ ಹೀಟ್ ಜಾಸ್ತಿ ಆಗತ್ತೆ ಅಂದ್ರೆ, ನಾವು ದಿನನಿತ್ಯ ಬಳಸುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಹಸಿಮೆಣಸು ಆಗಿರ್ಬೋದು, ಖಾರ ಇರುವಂತಹ ಕೆಂಪು ಮೆಣಸಿನಕಾಯಿ ಅಥವಾ ಖಾರದ ಪುಡಿ ಆಗಿರ್ಬಹುದು. ತರಕಾರಿಗಳಲ್ಲಿ ಮೂಲಂಗಿ ತಿಂದಾಗ ಸ್ವಲ್ಪ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಡ್ರೈ ಫ್ರೂಟ್ಸ್ಗಳಲ್ಲಿ ಗೋಡಂಬಿ, ಡೇಟ್ಸ್ ಅಂದ್ರೆ ಖರ್ಜೂರ ತಿಂದಾಗ, ಮಸಾಲೆ ಪದಾರ್ಥಗಳು ಕಾಳುಮೆಣಸು, ಲವಂಗ, ದಾಲ್ಚಿನ್ನಿ, ಓಂಕಾಳು, ಎಳ್ಳು, ಹಣ್ಣುಗಳಲ್ಲಿ ಮಾವಿನ ಹಣ್ಣು, ಲೀಚಿ, ಬೆರೀಸ್, ಚೆರಿ ಹಣ್ಣುಗಳು. ಆದ್ರೆ ಹಣ್ಣುಗಳಿಂದ ನಮ್ಮ ದೇಹದಲ್ಲಿರೋ ಹೀಟ್ ಪ್ರೊಡಕ್ಷನ್ ಅತಿಯಾಗಿ ಆಗೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಬಾಡಿ ಹೀಟ್ ಇನ್ಕ್ರೀಸ್ ಆಗುತ್ತೆ. ಅತಿಯಾಗಿ ಕಾಫಿ ಟೀ ಸೇವನೆ, ಪದೇ ಪದೇ ಕಾಫಿ ಕುಡಿಯೋದು, ಟೀ ಕುಡಿಯೋದ್ರಿಂದ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ನಮ್ಮ ದೇಹದ ಹೀಟ್ ಕಡಿಮೆ ಮಾಡೋದಕ್ಕೆ ನಾವು ಏನೇನು ಮಾಡಬೇಕು? ಒಂದಿನಕ್ಕೆ ಕಡಿಮೆ ಅಂದ್ರೂ 8ರಿಂದ 10 ಗ್ಲಾಸಸ್ ಅಷ್ಟು ನೀರು ತಗೊಳ್ಬೇಕು. ಜಾಸ್ತಿ ಹಸಿರು ತರಕಾರಿ, ಸೊಪ್ಪುಗಳನ್ನ ತಗೊಳೋದು, ಹಣ್ಣುಗಳಲ್ಲಿ ಕಲ್ಲಂಗಡಿ ಹಣ್ಣು, ಸೇಬು ಹಣ್ಣು, ಬಾಳೆಹಣ್ಣು, ಕಿತ್ಲೆ ಹಣ್ಣುಗಳನ್ನ ತಗೊಳೋದು. ಹಾಗೇನೆ ಜಾಸ್ತಿ ಪ್ರಮಾಣದಲ್ಲಿ ಮಜ್ಜಿಗೆ, ಮೊಸರು ತಗೊಳೋದು. ಲೆಮನ್ ಜ್ಯೂಸ್ ಅಂದ್ರೆ ಮನೇಲಿ ಮಾಡಿರೋಂಥ ಲಿಂಬೆಹಣ್ಣಿನ ಶರ್ಬತ್ ಇರ್ಬೋದು, ಪಾನಕ ಇರಬಹುದು. ಬಾರ್ಲಿ ನೀರು ಅಂದ್ರೆ ಬಾರ್ಲಿ ವಾಟರ್ ಅಥವಾ ಬಾರ್ಲಿ ಗಂಜಿ ಕುಡಿಯೋದು. ಚಿಯಾ ಸೀಡ್ಸ್, ಕಾಮಕಸ್ತೂರಿ ಬೀಜ ಅಥವಾ ಸಬ್ಜಾ ಬೀಜಗಳನ್ನ ನೀರಲ್ಲಿ ನೆನೆಸ್ಕೊಂಡು ಕುಡಿಯೋದು. ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜನ ತಗೊಳೋದು. ಇದರಿಂದ ನಿಮ್ಮ ದೇಹದಲ್ಲಿರೋ ಬಾಡಿ ಹೀಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಕೆಲವ್ರು ಕೇಳ್ತಾರೆ, ಈ ಬೇಳೆಕಾಳುಗಳನ್ನ ಏನ್ ಮಾಡಬೇಕು ಅಂತ. ಬೇಳೆಕಾಳುಗಳು ಅಂದ್ರೆ ಕಡಲೆಕಾಳು ಅಂದ್ರೆ ಕಡಲೆಬೇಳೆ, ಚೆನ್ನ, ಹಾಗೆಯೇ ರಾಜ್ಮಾ, ಉದ್ದಿನ ಬೇಳೆ ನಮ್ಮ ದೇಹದಲ್ಲಿ ಹೀಟ್ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಹಾಗಾಗಿ ಇವುಗಳನ್ನ ಆದಷ್ಟು ನೆನೆಸಿಟ್ಟು ಬೇಯಿಸಿ ಊಟ ಮಾಡಬೇಕು. ಬೇಸಿಗೆಗಾಲದಲ್ಲಿ ಪ್ರಮಾಣ ಸ್ವಲ್ಪ ಕಡಿಮೆ ಇರಲಿ. ರಾಗಿ, ಜೋಳ, ಸಜ್ಜೆ, ಬಾಜ್ರಾ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹೀಟ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಆದರೆ ಯಾವುದೂ ಕೂಡ ಅತಿಯಾದರೆ ತೊಂದರೆ. ಸ್ವಲ್ಪ ಪ್ರಮಾಣದಲ್ಲಿ ದೇಹಕ್ಕೆ ಅಗತ್ಯ ಇರೋಷ್ಟು ತಗೊಳೋದ್ರಿಂದ ತೊಂದರೆ ಆಗೋದಿಲ್ಲ. ಧನ್ಯವಾದಗಳು.